ಅಲ್ಲಿ ನೋಡಿ, ಅಲ್ಲಿ ಹೆಂಗಾಯ್ತ ಮಣ್ಣು ಅದು ಬಿಟ್ಕೊಂಡ್ರೆ ಹೋಗುತ್ತದ, ಹಂಗೆ ಮಾಡಿದ್ರೆ ನೀವು ಅದು. ಓಕೆ, ಆಲ್ಮೋಸ್ಟ್ 30 ಗಿಡಗಳು ನೆಟ್ಟಾಯ್ತು, ಇನ್ನ ಬಾಕಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಸುನಿಲ್ ಭೂಮಿಕಾ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈಗ ಒಂದು ಹತ್ತತ್ರ ಆಲ್ಮೋಸ್ಟ್ ಒಂದು ತಿಂಗಳ ಮುಂಚೆ, ಒಂದು ತಿಂಗಳ ಹತ್ತತ್ರ ಆಗಿತ್ತು, ನಾನೊಂದು ವಿಡಿಯೋ ಬ್ಲಾಗ್ ಮಾಡಿದ್ದೆ. ಏನು ಅಂತ ಅಂದರೆ, ಮಹಾಗನಿ ಗಿಡಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಬಂದಿದ್ದು, ಆಯಿತಾ. ಇವಾಗ ಆ ಮಹಾಗನಿ ಗಿಡಗಳನ್ನ ನಮ್ಮ ಹೊಲದಲ್ಲಿ ಪ್ಲಾಂಟೇಶನ್ ಮಾಡ್ತಿದ್ದೀವಿ, ಅಂದರೆ ನೆಡ್ತಾ ಇದ್ದೀವಿ. ನೋಡಿ, ಇವತ್ತು 3 ಜನ ಆಳುಗಳು ಕರ್ಕೊಂಡಿದ್ದೀವಿ. 3 ಜನ ಆಳುಗಳು ಕರ್ಕೊಂಡು ವೀಕೆಂಡ್ ಇತ್ತಲ್ಲ ಮತ್ತೆ ಬಂದಿದ್ದೀವಿ. ಸೊ ಗಿಡಗಳನ್ನ, ಮಹಾಗನಿ ಗಿಡಗಳನ್ನ ಎಲ್ಲ ನಮ್ಮ ಗಿಡದಲ್ಲಿ, ಅಂದರೆ ನಮ್ಮ ಹೊಲದಲ್ಲಿ ಹಾಕ್ತಾಯಿದ್ದೀವಿ. ಸುಮಾರು 100 ಗಿಡಗಳು ತೊಗೊಂಡಿದ್ವಲ್ಲ, ಎಲ್ಲನೂ ಹಾಕ್ತಾ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, 2 ಇಲ್ಲೊಂದು ಮರ, ಇಲ್ಲೊಂದು ತೆಂಗಿನ ಮರ ಮಧ್ಯದಲ್ಲಿ ಹಾಕ್ತಾಯಿದ್ದೀವಿ. ಈ ಗಿಡ ಬಂದು ಸ್ಟ್ರೈಟ್ ಹೋಗುತ್ತೆ, ಅದರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು ಎಲ್ಲ ಗಿಡಗಳ್ನು ಈಗ ಪ್ಲಾಂಟೇಶನ್ ಮಾಡ್ತಾಯಿದ್ದೀವಿ, ನೆಡ್ತಾ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೂ ಅಷ್ಟೇ ಗಿಡಗಳು ಈಗ ಇಷ್ಟು, ಅಂದರೆ ಕೆಳಗಡೆ ಪಾತಿಯಿಂದ ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಇನ್ನು ಸ್ವಲ್ಪ ಮಧ್ಯಾಹ್ನದವರೆಗೂ ಕೆಲಸ ಇರುತ್ತೆ. 1-1:30ವರೆಗೂ ಮಾಡ್ತಾರೆ ಕೆಲಸನ, ಅಷ್ಟೆಲ್ಲನೂ ಮುಗಿಸ್ಬೇಕು. ಸೊ ನಾವು ಎಲ್ಪ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಈಗ ಎಲೆ ಕುಯ್ಕೊಂಡು ಅವ್ರಿಗೆ ತಿಂಡಿ ತಂದಿದ್ದೀವಿ. ಬೆಳಿಗ್ಗೆ ಅವ್ರಿಗೆ ತಿಂಡಿ ಕೊಡಬೇಕು. ಮನೆಯಲ್ಲೇ ಚಿತ್ರಾನ್ನ ಮಾಡಿಕೊಂಡು ಬಂದಿದ್ದೀವಿ. ತಿಂಡಿ ಕೊಡಬೇಕೀಗ. ತಿಂಡಿಗೋಸ್ಕರ ಎಲೆ ಕುಯ್ಕೋಬೇಕು ಅಂದ್ಕೊಂಡು ಬಂದಿದ್ದೀನಿ. ಕುಯ್ಕೊಳ್ಳೋಣ ಎಲೆನ. ಫೈನಲಿ ಎಲೆಗಳನ್ನ ಕುಯ್ದು ಆಯಿತು. ಒಟ್ಟು 6 ಜನ ಇದ್ದೀವಿ. 6 ಎಲೆ ಕುಯ್ಕೊಂಡಿದ್ದೀನಿ ನಾನು ಸೇರಿ. ಹೋಗೋಣ, ಚಲೋ. ಸೊ ಮಹಾಗನಿ ಗಿಡಗಳು, ಮಳೆ ಸ್ವಲ್ಪ ಬಿದ್ದಿದೆ, ನೀರು ಬಿಟ್ಟಿದ್ದೀವಿ. ಗಿಡ ಇದು ಏನು ಹೊಲ ಎಲ್ಲ ಆರಾಮಾಗಿದೆ. ನಮ್ಮಪ್ಪ ಫುಲ್ಲು ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ. ಹೆಂಗಾಗ್ಬಿಟ್ಟಿದೆ ಹೊಲ, ಫುಲ್ ಕ್ಲೀನ್ ಹೊಲ. ಇವಾಗ ಮಳೆ ಹುಯ್ತಿದೆ ಅಂತಲೇ ನಾವು ಈ ಮಹಾಗನಿ ಗಿಡ ಹಾಕ್ಸ್ತಿರೋದು. ಯಾಕೆಂದರೆ ನೆಕ್ಸ್ಟ್ ತಿಂಗಳಷ್ಟು ಮಳೆ ಸ್ವಲ್ಪ ಬಂದಷ್ಟು ಗಿಡಗಳು ನೀಟಾಗಿ ಎಲ್ಲ ಕಚ್ಕೊಳ್ಳುತ್ತೆ, ಯಾವ ಗಿಡಗಳು ಫೇಲ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಇನ್ನೂ ಗಿಡಗಳು ತರ್ತಾ ಇದ್ದಾರೆ ನೋಡಿ, ಅಲ್ಲಿ ಗಿಡಗಳು ಅಲ್ಲಿಂದ ಹೊತ್ಕೊಬರ್ತಾ ಇದ್ದಾರೆ ಪಾಪ. ಇದು ಬಂದು ಚಕ್ಕೆ ಗಿಡ, ಇದು ನೋಡಿ. ನಾವು ಈಗ ಕೊಡಿ. ಏನಿದು ಮಹಾಗನಿ ಹಿಂಗೆ ಕುಯ್ತಾರಾ? ಸೊ ಫೈನಲಿ ಮಹಾಗನಿ ಗಿಡಗಳನ್ನ ನಾವು ನೆಡ್ತಾ ಇದ್ದೀವಿ. ಆಯ್ತಾ, ಆನಲ್ಲೇ ಇರಲಿ, ಆಯ್ತಾ. ನಡಿ, ಹಂಗೆ ಮುಂದಕ್ಕೆ ಹೋಗೋಣ. ಹಾಂ, ಬೇರ್ಗಳು ಕಟ್ಟಿಟ್ಟಾಗ್ಬಿಟ್ಟವು ಅಂತ ಭಯ. ಸೊ ಇವಾಗ ನಾವು ಮಹಾಗನಿ ಗಿಡಗಳನ್ನ ನೆಡ್ತಾ ಇದ್ದೀವಿ. ಕೆಲಸದವ್ರು ಸ್ವಲ್ಪ ಪಾಪ ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು. ಅವ್ರಿಗೆ ಎಲ್ಲನೂ ಮಾಡೋಕ್ಕಾಗಲ್ಲ ಪಾಪ, ಎಲ್ಲ ವಯಸ್ಸಾದವರು. ಏನು ಹಂಗೆ ಮಾಡಬೇಡಿ, ಬೇರೋಗುತ್ತೆ. ಏಯ್
ಅಲ್ಲಿ ನೋಡಿ ಅಲ್ಲಿ ಹೆಂಗಾಯ್ತ ಮಣ್ಣು ಅದು ಇದ್ ಬಿಟ್ಕೊಂಡ್ರೆ ಹೋಗುತ್ತದ, ಹಂಗ್ ಮಾಡಿದ್ರೆ ನೀವು ಅದು ಬಿಗಿ ಕುತ್ಕೊಂಡಿರುತ್ತೆ ಮಣ್ಣು ಹತ್ರ ಒಳಗೆ ಬೇರೊಳಗೆ. ಈಗ ನೆಡ್ಬೇಕು ನೋಡಿ ಹಿಂಗೆ ನಮ್ಮ ಮನೆ ಎಡವಟ್ಟು ನೋಡಿ ಈ ತರ ನಾ ಮಾಡೋದು. ಓಕೆ ಚಲೋ ನೋಡಿ ಅವರು ಸರ್ವೆಗೆ ಹಾಕಿಸ್ಕೊಂಡು ಆಮೇಲೆ ತಗೊಂತಾರೆ. ಮಾಡ್ಬೇಡಿ ನೋಡಿ ಎಲ್ಲ ಕಳ್ಸ್ಕತ್ತು, ಗಿಡನೇ ಹೋಯ್ತಿದ್ದು. ಸೊ ಇವಾಗ ಆಲ್ಮೋಸ್ಟ್ 30 ಗಿಡಗಳು ನೆಟ್ಟಾಯ್ತು, ಇನ್ನು ಬಾಕಿ 70 ಗಿಡಗಳಿದ್ದಾವೆ. ತಂಪಾಗಿದೆ ಇವತ್ತು, ಮಳೆ ಬರುವ ಮೂಮೆಂಟ್, ಸಣ್ಣ ಸಣ್ಣ ಡ್ರಿಜ್ಲಿಂಗ್ ಆಗ್ತಿದೆ. ಸೊ ಆರಾಮಾಗಿ ನೆಡ್ಬೋದು. ಅವರು ಹೆಲ್ಪ್ ಮಾಡ್ತಾರೆ ಪಾಪ, ನಾವು ಹೆಲ್ಪ್ ಮಾಡೋಣ ಆಯಿತಾ. ನೋಡಿ ಎಲ್ಲ ಹೇಗಿದೆ ಬಟರ್ಫ್ರೂಟು. ಬಟರ್ಫ್ರೂಟ್ ಇಲ್ಲಿದೆ ನೋಡಿ, ಇದೇ ಬಟರ್ಫ್ರೂಟ್. ಎಲ್ಲ ಆಗಲೇ ಸುಮಾರು ಕಿತ್ಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಇದೆ. ಈ ಮರದಲ್ಲಿ ಜಾಸ್ತಿ ಇದ್ದಾವೆ, ಸ್ವಲ್ಪ ಕೀಳ್ಬೇಕು ಇದನ್ನು. ನೋಡೋಣ, ಹಬ್ಬ ಹತ್ರ ಮಾಡ್ಕೊಂಡು ಕೀಳೋಣ ಅಂದ್ಕೊಂಡಿದ್ದೀನಿ. ಇದನ್ನು ಕೀಳಬೇಕು. ಇದು ಬಟರ್ಫ್ರೂಟು, ಇದೊಂದು ಈ ಪಾತಿಲಿ ಇದೊಂದು ಮರದಲ್ಲಿ ಬಿಟ್ಟಿದೆ, ದೊಡ್ಡ ಮರ ಇಷ್ಟು ಬಿಟ್ಟಿದೆ. ಇದು ಫಸ್ಟ್ಲೇ ಇಷ್ಟಿದೆ. ಇದರಲ್ಲಿ ನಾವು ನೀಟಾಗಿ ಇನ್ನೂ ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇಷ್ಟಿದೆ ಫಸ್ಟ್ ಇಯರಲ್ಲಿ. ಓಕೆ, ಸೊ ಇವಾಗ ಮತ್ತೆ ಮೇಲ್ಗಡೆಯಿಂದ ಹಾಕೋಬತ್ತಾ ಇದ್ದಾರಂತೆ ಗಿಡಗಳು, ಮಹಾಗನಿ ಗಿಡಗಳನ್ನ. ಅಲ್ಲಿ ಹೋಗ್ಬಿಟ್ಟು ಏನು ನೆಡಬೇಕು. ಹನಿ ಸೇರಿದ್ರೆ ಹಳ್ಳ ಅಲ್ಲ, ಒಬ್ರಿಗೊಬ್ರು ಸೇರ್ಕೊಂಡು ಮಾಡಿದ್ರೆ ಕೆಲಸ ಬೇಗ ಆಗೋದು. ಇಲ್ಲೆಲ್ಲ ಫೈನಲಿ ಇನ್ನು ಇದ್ದಾವೆ, ನೆಡಬೇಕು, ನೆಡೋಣ. ಒಂದು ಖುಷಿ ಅಂತಂದರೆ ಇವತ್ತು ಬಿಸಿಲಿದ್ರಂತೂ ಯಪ್ಪ ಮಾಡೋಕ್ಕೆ ಹಿಂಸೆ ಆಗಿಬಿಡುತ್ತೆ. ಒಂದೊಂದು ಗಿಡ ನೆಡುವಷ್ಟರಲ್ಲಿ ಉಸಿರು ಅಂತ ಅನ್ನೋಕ್ಕಾಗತ್ತೆ. ಎಲ್ಲ ಆಯಿತು, ಎಲ್ಲ ಇದನ್ನು ಏನು ಮಹಾಗನಿ ಗಿಡಗಳು ನೆಟ್ಟಾಯಿತು. ಆಲ್ಮೋಸ್ಟ್ ಒಂದು 95 ಗಿಡಗಳು ನೆಟ್ಟಾಯಿತು. ಈಗ 1 ಗಂಟೆ ಹತ್ತಿರ ಆಯಿತು, ಕೆಲಸದವ್ರ ಟೈಮು ಮುಗೀತಾ ಬಂತು. ಈಗ ಹೊರಡ್ಬೇಕಷ್ಟೇ ಸಮಯ. ಒಂದು ಸ್ವಲ್ಪ ಬಟರ್ಫ್ರೂಟ್ ಇತ್ತು, ಬಟರ್ಫ್ರೂಟು ಯಾರೋ ಹೇಳಿದ್ರು ಅಂತ ಕಿತ್ಕೋತಾ ಇದೆ. ಬಟರ್ಫ್ರೂಟ್ ಕಿತ್ಕೊಂಡು ಸ್ವಲ್ಪ ಕಿತ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗಬೇಕು. ಕೆಲಸದವ್ರದ್ದು ಕೆಲಸ ಮುಗೀತು, ಅವ್ರನ್ನೂ ಕರ್ಕೊಂಡು ಪಿಕಪ್ ಮಾಡಿಕೊಂಡು ಅವ್ರ ಊರನ್ನ ಬಿಟ್ಬಿಟ್ಟು, ಪಕ್ಕದಲ್ಲೇ ಇಲ್ಲೇ ನಮ್ಮ ಹಳ್ಳಿಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ, ಅವ್ರನ್ನ ಬಿಟ್ಬಿಟ್ಟು ನಾನು ಮದ್ದೂರಿಗೆ ಹೋಗಬೇಕು ಅಷ್ಟೇ. ಹೋಗಿ ನೋಡಿ ಬಟ್ಟೆ ಎಲ್ಲ ಫುಲ್ ಗಲೀಜಾಗಿದೆ, ಸ್ನಾನ ಮಾಡ್ಕೋಬೇಕು. ಅಲ್ಲಿಗೆ ನಮ್ಮ ಮಹಾಗನಿದು ಒಂದು ಅಧ್ಯಾಯ ಆಗಿದೆ. ಮುಂದಕ್ಕೆ ನೋಡ್ತಾ ಹೋಗ್ಬೇಕು ಯಾವ ಥರ ಬೆಳೀತಾ ಹೋಗ್ತದೆ ಅಂತ. ನಾನು ಎಲ್ಲಿಂದ ತಂದೆ ಅಂತ ಅನ್ನೋದು ನಾನು ಮುಂಚೆ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ, ಅಲ್ಲೋಗಿ ನೋಡ್ಕೊಬನ್ನಿ. ಸೊ ಎಲ್ಲರಿಗೂ ನಮಸ್ಕಾರ, ಬಾಯ್.